ಗೋಸ್ಕರ ಈ ಚುನಾವಣೆ ನಡೀಬೇಕಾಗ್ತದೆ. ಹಂಗಾಗಿ ತಾವೆಲ್ಲರೂ ಪ್ರಚಂಡ ಬಹುಮತ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿ ರಾಜಾ ವೇಣುಗೋಪಾಲ್ ನಾಯ್ಕ ಮತ್ತು ಜಿ ಕುಮಾರ್ ನಾಯ್ಕ ಅವ್ರನ್ನ ಆರಿಸಬೇಕಂತ ಕೈ ಮುಗಿದು ಕೇಳ್ಕೊಳ್ತೀವಿ. ಇವತ್ತ ಬಿಜೆಪಿ ಅವರು ಶಾಸಕರು ಮತ್ತು ಬಿಜೆಪಿ ಕಾರ್ಯಕರ್ತರು ಎಷ್ಟು ಸುಳ್ಳಿಕೆ ತಿರುಗಾಡ್ತಾರೆ ಅಂದ್ರೆ ಡ್ಯಾಮಿಗೆ ನೀರಿಲ್ಲ ಅಂದ್ರೆ ನಾವು ನೀರು ಬಿಡ್ತೀವಿ ಅಂತ ಹೇಳೋದು. ಮತ್ತೆ ಹೆಂಗಾಗದ ಪರಿಸ್ಥಿತಿ ಅಂದ್ರೆ ಹೋದ ಸಲ ಚುನಾವಣೆ 2023 ಸಿದ್ದರಾಮಯ್ಯ ಎಂ ಬಿ ಪಾಟೀಲ್ ಅವರು ಬಂದಿದ್ರು. ಎಂ ಬಿ ಪಾಟೀಲ್ ತಗೊಳಕಿದ್ರು ಸೋಷಿಯಲ್ ಮೀಡಿಯಾದಾಗ ಸಿದ್ದರಾಮಯ್ಯ ಯಾರು ಮಾತಾಡಲಿಲ್ಲ. ಈ ಸಲ ಡಿ ಕೆ ಶಿವಕುಮಾರ್ ತಗೊಳಕಂಡ್ರ ಸಿದ್ದರಾಮಯ್ಯ ಮಾತಾಡಕ್ಕೆ ತಾಕತ್ತಿಲ್ಲ ಅವ್ರಿಗೆ. ಯಾಕಂದ್ರೆ ಅಷ್ಟು ಬದಲಾಗ್ಬಿಟ್ಟದ ಅವರಿಗೆ. ಏನಂದ್ರೆ ಸೋಲವಂತರ ಪಕ್ಕ ಅವರಿಗೆ ನಿರ್ಣಯ ಮಾಡ್ತಿಲ್ಲ. ಹೋದ ಸಲ 25,000 ಬಿಟ್ಟಲ್ಲ, ಈ ಸಲ ಸುಮಾರು 50,000 ನಿರ್ಣಯ ಬಿಡ್ತಾರೆ. ಯಾಕಂದ್ರೆ ಸೋಲಿನ ಭಯದಿಂದ ಏನ್ ಮಾತಾಡ್ತಾರ ಅಂದ್ರೆ ಜಾತಿ ಜಗಳ ಹಚ್ಚದ. ಇವತ್ತು ಅಂತ ಹೇಳ್ತಾರ, ಇವತ್ತು ಆ ಪಕ್ಷ ಅವ್ರಿಗೆ ಬೇದ್ರು, ಇವ್ರ ಪಕ್ಷ ಇವ್ರಿಗೆ ಬೇದ್ರು, ಇವತ್ತ ಅವ್ರನ್ನ ದೂರ ಇಟ್ಟಿವಿ ಅಂತ. ನೀವು ಯಾರು ದೂರ ಇಟ್ಟಿಲ್ಲ, ಅವ್ರ ಮನೆ ಕಾಲು ಬಿಟ್ರಿ ಇವತ್ತು ತಮ್ಮ ಓಟ್ ಬ್ಯಾಂಕ್ ಸಲುವಾಗಿ. ಯಾಕಂದ್ರೆ ಜನ ಎಲ್ಲ ಬಹಳ ಹೆಚ್ಚಿದ್ದಾರೆ. ಸುರಪುರ ತಾಲೂಕಿನಾಗ ಎಲ್ಲಾ ಜಾತಿಯರ ಪ್ರೀತಿಯಿಂದ ಎಲ್ಲರೂ ನೋಡ್ಬೇಕಂದ್ರೆ ಅದು ಆರ್ಕೆನ್ ಕುಟುಂಬ ರಾಜಾ ವೇಣುಗೋಪಾಲ್ ನಾಯ್ಕ ಮಾತ್ರ ಸಾಧ್ಯ ಸುರಪುರದಲ್ಲಿ. ಹಂಗಾಗಿ ಎಲ್ಲಾ ಜಿಲ್ಲಾ ಪಂಚಾಯತಿಯಲ್ಲಿ ಎಲ್ಲಾ ಸಮಾಜದವರು ಒಗ್ಗೂಡಿ ಇವತ್ತ ತಮ್ಮ ಮನಸ್ಸಿಗೆ ತಮ್ಮ ಬೂತ್ ರಾಜಾ ವೇಣುಗೋಪಾಲ್ ನಾಯ್ಕರು ಮತ್ತೆ ಜಿ ಕುಮಾರ್ ನಾಯ್ಕ ಅವರು ನಿಂತರ ಚುನಾವಣೆ ಮಾಡಕತ್ತಾರ. 100ಕ್ಕೆ 100 ರಾಜಾ ವೇಣುಗೋಪಾಲ್ ಅವರಿಗೆ 4ನೇ ತಾರೀಕು ಗೆಲ್ಲುವಂತ ಶತಸಿದ್ಧಾರ. ತಾವೆಲ್ಲರೂ ಇವತ್ತಿನಿಂದ ವಾರವಾಗ ತಮ್ಮ ಮನೆ ಓಟುಗಳು, ಅಣ್ಣತಮ್ಮ ಓಟುಗಳು, ಮಂದಿ ಮಕ್ಕಳ ಓಟುಗಳು ಮನೆಗೆ ಪ್ರೀತಿಯಿಂದ ಎಲ್ರಿಗೆ ಮತ ಹಾಕಿಸುವಂತ ಕೆಲಸ ಮಾಡಬೇಕು. ಕಾಂಗ್ರೆಸ್ ಇವತ್ತ ಸಾಕಷ್ಟು ಗ್ಯಾರಂಟಿಗಳು ಕೊಟ್ಟಿದೆ. 100 ಅಂತ ನಡೆದಿದೆ ಸಿದ್ದರಾಮಯ್ಯ ಸರ್ಕಾರ. ಇವತ್ತು 10 ಕೆಜಿ ಅಕ್ಕಿಗಳು ಕೊಡುವಂತ ಕೆಲಸ ಮಾಡಿದೆ. ಮತ್ತೆ ಸಾರಿಗೆ ಸಚಿವರು ಇವತ್ತು ಮಹಿಳೆಯರಿಗೆ ಬಸ್ ಉಚಿತವಾಗಿ ಇಟ್ಟಿದ್ದಾರೆ ನಮ್ಮ ರಾಜ್ಯದಲ್ಲಿ. ಮತ್ತೆ ಗೃಹಲಕ್ಷ್ಮಿ 2,000 ರೂಪಾಯಿ ತಿಂಗಳ ಬರುವಂತದ್ದು. ಇಂಥ ಅನೇಕ ಯೋಜನೆಗಳು ಸರ್ಕಾರ ಬಡವರಿಗೆ ಆಗುವ ರೀತಿಯಲ್ಲಿ ಹೇಳ್ತಾರೆ. ಮಾಜಿ ಶಾಸಕರು ಎಲ್ಲೇ ಒಂದು ಕಾರ್ಯಕ್ರಮ ಹೇಳಿದ್ರೆ 2,000 ರೂಪಾಯಿ 2,000 ತನ ಸ್ವಾಭಿಮಾನ ಬದುಕಬೇಕಂತ. ನಿನಗೆ 2,000 ಕೋಟಿನ ಸಾಲ ನಿನಗೆ. ಬಟ್ ನಮಗೆ ನೀವಂತ ರೈತರ ಹೆಣ್ಮಕ್ಳಿಗೆ 200 ರೂಪಾಯಿ ಕೂಡ ಬಹಳ ದೊಡ್ಡದದ. ಇವತ್ತು ನೀವು 500,000 ಕೋಟಿ ಓಟ್ ಹಾಕ್ಸಂತ ಕೆಲಸ ಮಾಡ್ತೀರಿ. ಇವತ್ತು ಸಿದ್ದರಾಮಯ್ಯ ಅವರು ತಿಂಗಳಿಗೆ ಸಾಕಷ್ಟು ಬಡವರಿಗೆ ಎಲ್ಲಾ ಮಾಧ್ಯಮದವರಿಗೆ ಅನುಕೂಲ ಅಂತ ಹೇಳಿ ಸಾಕಷ್ಟು ಸವಲತ್ತುಗಳನ್ನು ಇಟ್ಟರು ನಮ್ಮ ಮಾನ್ಯ ಸಿದ್ದರಾಮಯ್ಯ ಸಾರು. ಹಂಗಾಗಿ ತಾವೆಲ್ಲರೂ ಎಚ್ಚೆತ್ಕೊಂಡು ಈ ಮತ್ತೆ ಮುಂದೆ ಕೇಂದ್ರ ಸರ್ಕಾರ ನಮ್ಮ 4 ಗ್ಯಾರಂಟಿಗಳು ಕೊಟ್ಟದ. 1 ಲಕ್ಷ ರೂಪಾಯಿ ಬಡ ಕುಟುಂಬಕ್ಕೆ ಮಹಿಳೆಯರಿಗೆ ನೇರವಾಗಿ ಖಾತೆಗೆ ಬೀಳ್ತದ. ಆಮೇಲೆ ಕೃಷಿದಾರರಿಗೆ ನೇರವಾಗಿ ಸಾಲ ಮನ್ನಾ ಆಗುವಂಥದ್ದು. ಮತ್ತೆ 400 ರೂಪಾಯಿ ಉದ್ಯೋಗಕ್ಕೆ ಬರುವಂತದ್ದು ಇವೆಲ್ಲ. ಮತ್ತೆ ವಿದ್ಯಾರ್ಥಿಗಳಿಗೆ ನೌಕರಿ ಇಲ್ಲದಂತ 1 ಲಕ್ಷ ರೂಪಾಯಿ ಕುಟುಂಬ ಕೊಡುವಂತ ತಾವೆಲ್ಲ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಆ ಯೋಜನೆ ಕೂಡ ಗ್ಯಾರಂಟಿ ಕೊಡ್ತದ. ಮಾತಿಗೆ ತಕ್ಕಂತೆ ನಡೆಯುವಂತದ್ದು ಯಾವ್ದಂದ್ರೆ ಮಾನ್ಯ ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂತ ನಾವು ಗೊತ್ತಾಗ್ತದೆ. ಹಂಗಾಗಿ ತಾವೆಲ್ಲರೂ ಬರುವಂತ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಪರವಾಗಿ ಕೆಲಸ ಮಾಡಿ ಯಾವುದೇ ಸುಳ್ಳಿಗೆ ಕಿವಿ ಕೊಡ್ಕೋಬೇಡ್ರಿ. ಎಲ್ಲಾ ಕಡೆ ಒಳ್ಳೆ ಉತ್ತಮವಾದಂತ ಗಾಳಿಯಾದ ರಾಜಾ ವೇಣುಗೋಪಾಲ್ ನಾಯ್ಕ ಅವರು ಗೆಲ್ಲುವಂತದ್ದು 100 ವರ್ಷದ. ತಾವೆಲ್ಲ ಸುಳ್ಳುಗಳನ್ನು ತಪ್ಪಿ ಸುರಪುರದ ಸ್ವಾಭಿಮಾನಕ್ಕಾಗಿ ತಾವೆಲ್ಲರೂ ಕಾಂಗ್ರೆಸ್ ಬದಲಾಯಿಸುವಂತ ಕೆಲಸ ಮಾಡ್ಬೇಕಂತೇಳಿ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಮುಸ್ಲಿಂ ಬಾಂಧವರು ಮತ್ತು ಕಾಂಗ್ರೆಸ್ ಪಕ್ಷದ ಕೈ ಮುಗಿಯುತ್ತೆ. ಕಾಂಗ್ರೆಸ್ ಪಕ್ಷಕ್ಕೆ ರಾಜಾ